ಜೀವ. ಹಲೋ ಅರ್ಪಿತ್ ಅವ್ರೆ, ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಸಾಕ್ಷಿ ಮನೆಗೆ ಬಂದ್ಲಾ? ನನ್ನ ಬಗ್ಗೆ ಏನಾದರೂ ಹೇಳ್ಬಿಟ್ಲಾ? ಹಾ, ಹೇಳ್ಬಿಟ್ಲು. ಓ ಮೈ ಗಾಡ್. ಸಮಾಧಾನ ಮಾಡ್ಕೊಳ್ಳಿ ರಂಜಿತ್. MLA ಸೂರ್ಯಂಗೆ, ಇನ್ಸ್ಪೆಕ್ಟರ್ ಆರ್ಯಂಗೆ ನಿಮ್ಮ ವಿಷಯ ಗೊತ್ತಾಗಿದ್ದಿದ್ರೆ ಸುಮ್ಮನೆ ಬಿಡ್ತಿದ್ರು ಅವ್ರು ನಿಮ್ಮನ್ನ. ಅಂದರೆ ನನ್ನ ಬಗ್ಗೆ ಗೊತ್ತಾಗಿಲ್ಲ? ಇಲ್ಲ, ಅದೇ ಹೇಳಿದ್ದು. ನಿಮ್ಮ ಬಗ್ಗೆ ಅಪ್ಪ ಅಮ್ಮನಿಗೆ ಗೊತ್ತಾಗಿದ್ದಿದ್ರೆ ಸುಮ್ಮನಿರ್ತಿದ್ರಾ? ಇಷ್ಟೊತ್ತು ನೀವು ಕಂಬಿ ಹಿಂದೆ ಇರ್ತಿದ್ರಿ. ಅಂದರೆ ನನ್ನ ಬಗ್ಗೆ ಸಾಕ್ಷಿ ಏನು ಹೇಳಿಲ್ಲ ಅಂತಾಯ್ತು? ಹೌದು, ನಿಮ್ಮ ಪುಣ್ಯ. ಸಾಕ್ಷಿ ನಿಮ್ಮ ಬಗ್ಗೆ ಏನು ಹೇಳ್ದಂಗೆ ಕಾಣ್ತಿಲ್ಲ. ಏನು ಹೇಳ್ದಾಗ ಕಾಣ್ತಿಲ್ಲ ಅಂದರೆ ಡಿಸ್ಚಾರ್ಜ್ ಆಗಿ ಸಾಕ್ಷಿ ಮನೆಗೆ ಬಂದಿಲ್ಲ. ಮತ್ತೆ ಎಲ್ಲಿಗೆ ಹೋದ್ಲು? ನಿಮ್ಮ ಆರ್ತಿ ಟೀಚರ್ ಮನೆಗೆ ಹೋಗಿದ್ದಾಳೆ. ಅವಳು ಅಲ್ಲಿಗೆ ಹೋಗಿದ್ರೆ ಅವಳು ಏನು ಹೇಳಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಈಗ ತಾನೇ ಅಜ್ಜಿ, ಮೊಮ್ಮಗ, ಅಪ್ಪ ಎಲ್ಲ ಮನೆಗೆ ಬಂದರು. ಯಾರೂ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿಲ್ಲ. ಸಾಕ್ಷಿ ಏನಾದರೂ ನಿಮ್ಮ ಬಗ್ಗೆ ಹೇಳಿದಿದ್ರೆ ಮನೆಗೆ ಬಂದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತಲ್ವಾ? ನಿಮ್ಮನ್ನು ಹೇಗೆ ಅರೆಸ್ಟ್ ಮಾಡೋದು ಅಂತೆಲ್ಲ ಅವ್ರು ಯೋಚನೆ ಮಾಡ್ತಿದ್ರು. ಆದರೆ ಎಲ್ಲರೂ ಕೂಲಾಗಿದ್ದಾರೆ, ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಅಷ್ಟೇ. ಅವರೆಲ್ಲ ಅಂದ್ಕೊಂಡಿರೋದು ಆರ್ಯನ್ ಫ್ರೆಂಡು ಕಾರ್ತಿಕ್ನ ಮದುವೆ ಆಗು ಅಂತ ನಾವೆಲ್ಲ ಫೋರ್ಸ್ ಮಾಡಿದ್ವಿ, ಆ ಕಾರಣಕ್ಕೆ ಸಾಕ್ಷಿ ಈ ಥರ ಮಾಡ್ಕೊಂಡಿದ್ದಾಳೆ ಅಂತ. ಆದರೆ ಸಾಕ್ಷಿ ಹೀಗೆ ಮಾಡ್ಕೊಳ್ಳೋಕ್ಕೆ ಕಾರಣ ನೀವು ಅಂತ ನನಗೆ ಮಾತ್ರ ಗೊತ್ತಿರೋದು. ರೇ ಅರ್ಪಿತ್ ಅವರೇ, ಮೆತ್ತಗೆ ಮಾತಾಡಿ. ನೀವೇ ನನ್ನ ಸಿಕ್ಕಾಕ್ಸೋ ಥರ ಇದ್ದೀರಲ್ಲ, ಅಲ್ಲಿ ಆರು ಏನಾದ್ರು ಕೇಳಿಸ್ಕೊಂಡ್ರೆ ಏನು ಗತಿ? ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಅಡುಗೆ ಮನೇಲಿ ಕಾಫಿ ಮಾಡ್ತಾ ಮಾತಾಡ್ತಿದ್ದೀನಿ. ಅವರೆಲ್ಲ ಹಾಲಲ್ಲಿ ಕೂತಿದ್ದಾರೆ, ಕೇಳಿಸಲ್ಲ. ಓಕೆ, ನಿಮ್ಮ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಯಿತು. ಆದರೂ ಅಲ್ಲಿ ಆರ್ತಿ ಟೀಚರ್ ಮನೇಲಿ ಏನಾದರೂ ಸಾಕ್ಷಿ ವಿಷಯ ಹೇಳಿಬಿಟ್ರೆ? ಅದೆಲ್ಲ ಮುಂಚೆನೇ ಯೋಚನೆ ಮಾಡಬೇಕಲ್ವ ರಂಜಿತ್? ಮಾಡೋ ಎಡವಟ್ಟೆಲ್ಲ ಮಾಡಿಬಿಟ್ಟು ಇವಾಗ ಅವ್ರಿಗೆ ಗೊತ್ತಾದರೆ ಇವ್ರಿಗೆ ಗೊತ್ತಾದ್ರೆ ಅಂತ ಯೋಚನೆ ಮಾಡಿದ್ರೆ ನಾನೇನು ಮಾಡಲಿ? ಇಲ್ಲಿ ನನಗೆ ಪ್ರಾಣ ಸಂಕಟ ಆಗ್ತಿದೆ, ನೀವು ಮಜಾ ತಗೋತಾ ಇದ್ದೀರಾ? ಇನ್ನೇನು ಮಾಡಲಿ ರಂಜಿತ್? ನಾನು ಇಲ್ಲಿ ಇದ್ಕೊಂಡು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಿದ್ದೀನಿ ನೋಡಿ. ಒಂದು ವೇಳೆ ಸಾಕ್ಷಿ ನಡೆದಿದ್ದೆಲ್ಲ ವಿಚಾರನೂ ಆರ್ತಿಗೆ ಹೇಳಿದ್ರು ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಸಾಕ್ಷಿ ಲವ್ ವಿಷಯ ಆರ್ತಿ ಅವ್ರಿಗೆ ಗೊತ್ತಾದರೆ ಅನುಕೂಲನೇ ಅಲ್ವಾ? ಹಾಗಲ್ಲ ರೀ, ನಾನು ಸಾಕ್ಷಿನ ಬಲವಂತ ಮಾಡಿದ್ದೀನಿ ಅಂತ ಗೊತ್ತಾದರೆ? ಡೋಂಟ್ ವರಿ ರಂಜಿತ್. ನೋಡಿ, ನೀವು ಅಂದ್ಕೊಂಡು ಹಾಗೆ ಸಾಕ್ಷಿ ಆರ್ತಿ ಅವ್ರ ಹತ್ರ ಈ ವಿಷಯ ಎಲ್ಲ ಹೇಳಲ್ಲ. ಅಪ್ಪಿತಪ್ಪಿ ಆರ್ತಿಯವ್ರಿಗೆ ಈ ವಿಷಯ ಗೊತ್ತಾದರೂ ಅವ್ರು ಅದನ್ನೇನು ದೊಡ್ಡ ಸುದ್ದಿ ಮಾಡಲ್ಲ. ಸಾಕ್ಷಿ ಜೊತೆ ನಿಮ್ಮ ಮದುವೆ ಮಾಡೋದು ಹೇಗೆ ಅಂತ ಆರ್ತಿಯವ್ರು ಯೋಚನೆ ಮಾಡ್ತಾರಷ್ಟೇ. ಯಾಕೆಂದರೆ ಈ ವಿಷಯ ದೊಡ್ಡದಾದಷ್ಟು ಅವ್ರ ಮರ್ಯಾದೆನೇ ಹೋಗೋದು. ತಮ್ಮ ಮರ್ಯಾದೆನ ಮಾರ್ಕೆಟಲ್ಲಿ ಹರಾಜು ಹಾಕ್ಕೊಳ್ಳೋ ಅಂಥ ವ್ಯಕ್ತಿಗಳು ಇವರಲ್ಲ. ನೀವೇನು ಹೆದರ್ಕೋಬೇಡಿ, ಪ್ಲೀಸ್ ಕೂಲಾಗಿರಿ. ಅಪ್ಪ ಅಂದರೆ ನಿಮ್ಮ ಮದುವೆ ಸಾಕ್ಷಿ ಜೊತೆ ಆಗ್ಬೋದು ಅಷ್ಟೇ. ಏನೋ ನಿಮ್ಮ ಬಾಯಿ ಅರಿಕೆಯಿಂದ ಅದೊಂದು ಆಗ್ಬಿಟ್ರೆ ಸಾಕು, ಅದೊಂದು ಆಗ್ಬಿಡ್ಲಿ. ಆಮೇಲೆ ಆ ಸೂರ್ಯನ ಫ್ಯಾಮಿಲಿನ ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರಿ. ಅರ್ಪಿತಾ, ಇನ್ನು ಕಾಫಿ ಆಗಲಿಲ್ವಾ? ಬಂದೆ. ಓಕೆ ರಂಜಿತ್, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಓಕೆ ಓಕೆ, ಬಾಯ್ ಬಾಯ್. ಸಾಕ್ಷಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ನಿನ್ನೆ ರಾತ್ರಿ ನನ್ನ ಕೈಲಿ ಹಾಸ್ಪಿಟಲಲ್ಲಿ ಕೊಟ್ಲು, ಚಾರ್ಜಿಗೆ ಹಾಕಿದ್ದೀನಿ. ಸಾಕ್ಷಿ ಯಾಕೆ ಹೀಗೆ ಡಿಸಿಷನ್ ತಗೊಂಡ್ಲು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಡ್ಯಾಡ್. ಆಡೋ ಮಾತುಗಳು ಇಷ್ಟೊಂದು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅರ್ಪಿತಾ, ಸಾಕ್ಷಿ ಸೂಸೈಡ್ ಅಟೆಂಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನಿನಗೇನಾದರೂ ಗೊತ್ತಾ? ಗೊತ್ತಿಲ್ಲ ಸರ್. ಏನ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೆ? ಅದು ಏನಿಲ್ಲ ಸರ್, ನಾನು ಏನೋ ಯೋಚನೆ ಮಾಡ್ತಿದ್ದೆ, ನೀವು ಸಡನ್ನಾಗಿ ಪ್ರಶ್ನೆ ಕೇಳಿದ್ರಲ್ಲ, ಗಾಬರಿ ಆಯ್ತಷ್ಟೇ. ಈ ಥರ ನಾಟಕ ಎಲ್ಲ ಚೆನ್ನಾಗಿ ಆಡ್ತೀಯ ನೀನು. ಹೋಗ್ಲಿ ಬಿಡು. ಸಾಕ್ಷಿ ಯಾಕೆ ಹೀಗೆ ಮಾಡ್ಕೊಂಡ್ಲು ಅಂತ ಏನಾದರೂ ಗೊತ್ತಾ ನಿನಗೆ? ನನಗೇನು ಗೊತ್ತಮ್ಮ? ನನಗೂ ಸಾಕ್ಷಿಗೂ ಅಷ್ಟಕ್ಕಷ್ಟೇ ಅಂತ ನಿಮಗೆ ಗೊತ್ತಲ್ವಾ? ಏನಾದರೂ ವಿಷಯ ಗೊತ್ತಿದ್ರೆ ಆರ್ತಿಯವ್ರಿಗೆ ಗೊತ್ತಿರ್ಬೇಕಷ್ಟೆ. ಆದರೆ ಈ ನಡುವೆ ನೀವು ಸಾಕ್ಷಿ ತುಂಬ ಕ್ಲೋಸ್ ಆಗಿದ್ದೀರಲ್ಲ ಆಂಟಿ. ಅದೇ ಕಾರ್ತಿಕ್ ವಿಷಯಕ್ಕೆ ಡ್ಯಾಡಿ ಸಾಕ್ಷಿನ ಹೊಡೆದ್ರಲ್ಲ, ಅದಾದ್ಮೇಲಿಂದ ನಿಮ್ಮನ್ನು ಕಂಡ್ರೆ ಆಗದೆ ಇರೋ ಸಾಕ್ಷಿ ಸಡನ್ನಾಗಿ ಇಷ್ಟಪಡ್ತಿದ್ದಾಳೆ ಅಂದರೆ ನೀವು ಅವಳ ಲವ್ಗೆ ಸೀಕ್ರೆಟಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಅನುಮಾನ. ಆರ್ಯ, ನಾನು ಈ ಮನೇಲಿರೋದು ನಿಂಗೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳ್ಬಿಡು. ಈ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಇತ್ತೀಚೆಗೆ ನಾನು ಅಂದರೆ ಈ ಮನೇಲಿ ಎಲ್ಲರಿಗೂ ಸಾದ್ರ.
ನಮ್ಮ ಟೆನ್ಷನಲ್ಲಿ ನಾವಿದ್ದೀವಿ. ನೀನು ಬೇರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಖ್ಯಾತೆ ತೆಗಿತಿಯಲ್ಲೇ. ಅದು ಬಿಡಿ, ಸಾಕ್ಷಿ ರಂಜಿತ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದನ್ನ ನೀನು ಕೇಳಿಸ್ಕೊಂಡಿದ್ಯಾ ಅರ್ಪಿತಾ? ಒಂದೆರಡು ಸಲ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ ಸರ್. ನಿನ್ನೆ ಮಧ್ಯಾಹ್ನ ಸಾಕ್ಷಿ ಹೋಗೋಕ್ಕಿಂತ ಮುಂಚೆ ರಂಜಿತ್ಗೆ ಏನಾದರೂ ಫೋನ್ ಮಾಡಿದ್ಲಾ ಅಥವಾ ರಂಜಿತ್ ಏನಾದರೂ ಫೋನ್ ಮಾಡಿದ್ದ? ಅದು ನನಗೆ ಗೊತ್ತಿಲ್ಲ ಸರ್, ನಾನು ಅಷ್ಟು ಗಮನಿಸಲಿಲ್ಲ. ಡ್ಯಾಡ್, ನಂಗೆ ರಂಜಿತ್ ಮೇಲೆ ಯಾಕೋ ಡೌಟ್ ಇದೆ. ಸಾಕ್ಷಿ ರಂಜಿತ್ ಮನೆಗೆ ಹೋದ್ಲು ಅಂತ ಆರ್ತಿಯ ಮನೆನೇ ಫೋನ್ ಮಾಡಿ ಹೇಳಿದ್ರಲ್ವಾ? ಹೌದು. ಮೋಸ್ಟ್ಲಿ ಏನೋ ಗಲಾಟೆ ಆಗಿದೆ ಡ್ಯಾಡ್, ಅದಕ್ಕೆ ಸಾಕ್ಷಿ ಈ ಥರ ಮಾಡ್ಕೊಂಡಿದ್ದಾಳೆ. ರಂಜಿತ್ನ ಎತ್ತಾಕೊಂಡೋಗಿ ಎರಡು ಬಿಟ್ಟರೆ ಗೊತ್ತಾಗುತ್ತೆ. ಆರ್ಯ, ಎಲ್ಲದಕ್ಕೂ ನೀನು ಇಷ್ಟೊಂದು ಎಕ್ಸೈಟ್ ಆಗಬೇಡ. ಸಮಾಧಾನವಾಗಿ ಕೂತು ಯೋಚನೆ ಮಾಡೋಣ. ನಿನಗೆ ರಂಜಿತ್ ಮೇಲೆ ಅನುಮಾನ ಬಂತು ಅಂತ ಅವನನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡೋಕ್ಕಾಗಲ್ಲ ಅಲ್ವಾ? ನೀನು ಒಬ್ಬ ಪೊಲೀಸ್ ಆಫೀಸರ್, ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರುತ್ತಲ್ವ? ಹಾಗಿದ್ರೆ ನಾನು ಈಗಲೇ ಆರ್ತಿಯಮ್ಮನ ಮನೆಗೆ ಹೋಗಿ ಸಾಕ್ಷಿ ಹತ್ರ ಮಾತಾಡ್ತೀನಿ, ವಿಷಯ ಏನು ಅಂತ ಗೊತ್ತಾಗುತ್ತೆ. ಇರು ಆರ್ಯ, ಈಗಲೇ ಸಾಕ್ಷಿ ಹತ್ರ ಈ ವಿಷಯ ಮಾತಾಡೋದು ಬೇಡ. ಅವಳಿನ್ನೂ ಚೇತರಿಸ್ಕೊತಾ ಇದ್ದಾಳೆ. ಈ ಟೈಮ್ನಲ್ಲಿ ಅವಳ ಮನಸ್ಥಿತಿ ತುಂಬ ಸೂಕ್ಷ್ಮವಾಗಿರುತ್ತೆ. ರಂಜಿತ್ನೂ ಕೇಳೋದು ಬೇಡ ಅಂತೀರಾ, ಸಾಕ್ಷಿನೂ ಕೇಳೋದು ಬೇಡ ಅಂತೀರಾ? ಮತ್ತೆ ಸೂಸೈಡ್ ಕಾರಣ ಹೇಗೆ ಗೊತ್ತಾಗುತ್ತೆ ಡ್ಯಾಡ್? ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಎಲ್ಲ ಉಳಿಯುತ್ತೆ. ಸಾಕ್ಷಿ ಫೋನ್ ಇಲ್ಲೇ ಇದೆಯಲ್ವಾ, ಅದರಲ್ಲಿ ನಿನ್ನೆ ಅವಳು ಯಾರ್ಯಾರಿಗೆ ಫೋನ್ ಮಾಡಿದ್ದಾಳೆ ಅಂತ ಚೆಕ್ ಮಾಡು. ರಂಜಿತ್ ನಂಬರ್ ಕರೆಕ್ಟ್ ಡ್ಯಾಡ್, ಸಾಕ್ಷಿ ಫೋನ್ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅರ್ಪಿತಾ ಆಂಟಿ, ಸಾಕ್ಷಿ ಫೋನ್ ತೊಗೊಂಡು ಬನ್ನಿ. ಹಾಂ. ಎದ್ದಿದ್ಯಾ ಪುಟ್ಟ? ಹಾಂ ಅಜ್ಜಿ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ಒದ್ದಾಡ್ತಾ ಇದ್ದೆ. ತುಂಬ ನೋವಾಗ್ತಾ ಇತ್ತ ಪುಟ್ಟ? ಹ್ಞೂ ಅಜ್ಜಿ. ಇಂಥ ಸಮಯದಲ್ಲಿ ಶರೀರಕ್ಕಾಗಿರೋ ನೋವಿಗಿಂತ ಮನಸ್ಸಿಗಾಗಿರೋ ನೋವು ಜಾಸ್ತಿ. ಪಾಪ ನೀನಿನ್ನು ಚಿಕ್ಕವಳು, ಯಾವಾಗಲೂ ನಗ್ನಗ್ತಾ ಇರೋಳು. ನೋವು ದುಃಖ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನಿನಗೆ. ಅಲ್ಲ ಪುಟ್ಟ, ಕೈ ಕೊಯ್ಕೊಳ್ಳೋ ಅಂಥದ್ದು ಏನಾಗಿತ್ತು ನಿನಗೆ? ಪುಟ್ಟ, ಕೈ ಕೊಯ್ಕೊಳ್ಳೋ ಅಂಥದ್ದು ಏನಾಗಿತ್ತು ಅಂತ ಕೇಳಿದೆ. ಸಾಕ್ಷಿ, ನಾನು ನಿನ್ನ ಅಜ್ಜಿ ಕಡೆ, ನನ್ನ ಹತ್ರ ಹೇಳ್ಕೊ. ಈಗ ಆ ವಿಷಯ ಬೇಡ ಅಜ್ಜಿ, ಸ್ವಲ್ಪ ದಿನ ಆದ್ಮೇಲೆ ನಾನೇ ಹೇಳ್ತೀನಿ. ತಗೋ ಈ ಹಣ್ಣು ತಿನ್ನು. ತುಂಬ ಚಳಿ ಅನ್ನಿಸ್ತಾ ಇದೆ ಅಲ್ವಾ? ಒಂದು ನಿಮಿಷ ಇರು, ಫ್ಯಾನ್ ಕಡಿಮೆ ಮಾಡ್ತೀನಿ. ಒಂದು ನಿಮಿಷ ಬಂದೆ ಪುಟ್ಟ. ನಾನು ಬದುಕಬಾರ್ದಿತ್ತು. ಯಾಕೆ ಹೀಗೆ ಮಾಡ್ಕೊಂಡೆ ಅಂತ ಎಲ್ಲರೂ ಕೇಳಿದನ್ನೇ ಕೇಳ್ತಾರೆ. ಏನಂತ ಉತ್ತರ ಕೊಡ್ಲಿ ಅವ್ರಿಗೆಲ್ಲ? ರಂಜಿತ್ ನನ್ನ ಹಾಳು ಮಾಡ್ದ ಅಂತ ಹೇಳ, ಹಾಗೆ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗೆಲ್ಲ ಇದೆಯಾ? ಅಕಸ್ಮಾತ್ ಈ ವಿಷಯ ಡ್ಯಾಡಿ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ಬೋದು? ಆದಿ ಹೇಗೆ ರಿಯಾಕ್ಟ್ ಮಾಡ್ಬೋದು? ಇವರೆಲ್ಲರೂ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಿಂತ ಸಾಯದೆ ವಾಸಿ. ನನ್ನ ದಯವಿಟ್ಟು ಕ್ಷಮಿಸಿ ಅಮ್ಮ.
ಸಾರಿ ಡ್ಯಾಡ್, ನೀವು ತಲೆ ತಗ್ಸೋಂಥ ಕೆಲಸ ಮಾಡಿಬಿಟ್ಟೆ. ನಾನು ಯಾರ ಮುಂದೆನೂ ತಲೆ ಎತ್ತಕ್ಕಾಗದೆ ಇರೋ ಹಾಗೆ ನಡ್ಕೊಂಡ್ಬಿಟ್ಟೆ. ಇಲ್ಲಿವರೆಗೂ ನಿಮ್ಮಿಂದ ಯಾವ ವಿಷಯನೂ ಮುಚ್ಚ ಇಂಥ ಸ್ಥಿತಿ ತಂದ್ಕೊಂಡಿದ್ದೀನಿ. ಅಮ್ಮ, ನೀವ ರಂಜಿತ್ ಸರಿಗಿಲ್ಲ, ಆರ್ಯ ತೋರಿಸಿರೋ ಹುಡುಗನ್ನ ಮದುವೆ ಆಗು ಅಂತ ಹೇಳಿದ್ರಿ ಅಲ್ವಾ? ಆದ್ರೂ ನಿಮ್ಮ ಮಾತನ್ನು ಕೇಳಲಿಲ್ಲ ಅಲ್ವಾ ನಾನು? ಐ ಆಮ್ ಸಾರಿ ಅಮ್ಮ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ. ಐ ಆಮ್ ಸಾರಿ ಕಣೋ ಅದಿ. ಮುಂದಿನ ಜನ್ಮ ಅಂತ ಹೊಂದಿದ್ರೆ ಆಗ್ಲೂ ನಿನ್ ತಂಗಿಯಾಗೆ ಹುಡ್ತೀನಿ. ಐ ಆಮ್ ವೆರಿ ಸಾರಿ. ನನ್ಗೆ ಕ್ಷಮಿಸ್ಬೇಡಿ ಶೋಭಾಜಿ, ನಿಮ್ಮೆಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಸಾಕ್ಷಿ, ಏನೇ ಮಾಡ್ತಿದ್ದೆ ನೀನು? ಕೊಡಿಲಿ, ಏನ್ ಮಾಡ್ತಿದ್ದೆ? ಅದು ಹಣ್ಣು ಕಟ್ ಮಾಡೋಣ ಅಂತ ತಗೊಂಡೆ. ಹೆಚ್ಚಿಟ್ಟಿದೆಯಲ್ಲ ಪುಟ್ಟ, ತಗೋ. ಸಾಕ್ಷಿ, ಈಗ ನನ್ನ ಫೋನ್ ಬಂದಿತ್ತಲ್ಲ, ಅದು ನನ್ನ ಫ್ರೆಂಡ್ ರಾಧಾ ಅಂತ. ಅವರಿಗೆ ಸುಧಾಕರ್ ಅಂತ ಒಬ್ಬ ಮಗ ಇದ್ದಾನೆ. ಅವನು ಒಂದು ಹುಡುಗಿನ ಲವ್ ಮಾಡ್ತಿದ್ದ. ಆ ಹುಡುಗಿ ಇವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲಂತೆ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಕಣೆ, ಇವನ ಹತ್ರ ಬಂದು ನಿನ್ನ ಮದುವೆ ಆಗಲ್ಲ ಅಂತ ಹೇಳಿದ್ಲಂತೆ. ಅವಳಿಗೆ ಬೇರೆ ಕಡೆ ಮದುವೆ ಗೊತ್ತಾಯ್ತಂತೆ. ಅಷ್ಟು ಸಾಲದು ಅಂತ ಅವಳೇ ಹೋಗಿ ಆ ಹುಡುಗನಿಗೆ ಮದುವೆ ಇನ್ವಿಟೇಷನ್ ಕೊಟ್ಟಿದ್ದಾಳೆ. ಅವನಿಗೋ ಮೊದಲೇ ಕೋಪ ಜಾಸ್ತಿ. ಮದುವೆ ದಿನ ಛತ್ರಕ್ಕೆ ಹೋಗಿ ಅವಳು ಮುಂದೆ ವಿಷ ಕುಡಿದು ಸಾಯ್ತೀನಿ ಅಂತ ಹೊರಟಿದ್ದಂತೆ. ಆಮೇಲೆ ಅಲ್ಲಿದ್ದವರೆಲ್ಲ ಸೇರಿಕೊಂಡು ಅವನ್ನ ತಡೆದ್ರಂತೆ. ಮುಂದೆ ಇನ್ನೇನಾದರೂ ಮಾಡ್ಕೊಂಡ್ಬಿಡ್ತಾನೋ ಅಂತ ಹೆದರಿ ಅವರು ಫೋನ್ ಮಾಡಿದ್ರು ನನಗೆ. ಅಲ್ಲ ಕಣೆ, ಚಿಕ್ಕ ಮಕ್ಕಳು ನೀವೆಲ್ಲ, ಮುಂದೆ ದೊಡ್ಡವರಾಗಿ ನಮ್ಮನ್ನು ಸಾಕ್ತೀರಾ ಅನ್ನೋ ನಂಬಿಕೆನ ನಾವು ಇಟ್ಕೊಂಡಿರ್ತೀವಿ. ನೀವೇ ಈ ರೀತಿ ಪ್ರಾಣ ಕಳ್ಕೊಳಕ್ಕೆ ಹೋದರೆ ಹೇಗೆ ಹೇಳು? ಎಲ್ಲದಕ್ಕೂ ಧೈರ್ಯ ತಗೋಬೇಕು, ಎಲ್ಲದಕ್ಕೂ ಧೈರ್ಯ ತಂದ್ಕೋಬೇಕು. ಸಣ್ಣ ಸಣ್ಣ ವಿಷಯಕ್ಕೆ ಕೈ ಕಟ್ ಮಾಡ್ಕೊಳ್ಳೋದು, ಪ್ರಾಣ ಕಳ್ಕೊಳಕ್ಕೆ ಹೋಗೋದು ಮಾಡಿದರೆ ನಾವು ದೊಡ್ಡವ್ರು ಏನು ಮಾಡಬೇಕು ಹೇಳು? ನೀನು ಮುಖ ತೊಳ್ಕೊಂಡು ಬಾ, ತಿಂಡಿ ಕೊಡ್ತೀನಿ. ನೀವು ದೊಡ್ಡವರು, ಸುಲಭವಾಗಿ ಹೇಳ್ತೀರಾ ಅಜ್ಜಿ ಧೈರ್ಯ ತಗೊಳ್ಬೇಕು ಅಂತ. ಆದರೆ ನಾನು ಹೇಗೆ ಧೈರ್ಯ ತಗೊಳ್ಳಿ ಹೇಳಿ? ನಾನು ದೊಡ್ಡವ್ರ ಮಾತು ಕೇಳಬೇಕು, ಮನೆಯವ್ರ ಮಾತು ಕೇಳಬೇಕು ಅಂತಾನೆ ರಂಜಿತ್ ಹತ್ರ ಹೋಗಿದ್ದೆ. ಆದರೆ ಅವನು ಮಾಡಿದ್ದೇನು? ನನಗೆ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋವಂಥ ದ್ರೋಹ ಮಾಡಿಬಿಟ್ಟ. ಇದನ್ನು ನಾನು ನಿಮ್ಗಳ ಹತ್ರ ಹೇಳೋಕ್ಕಾಗಿಲ್ಲ. ಇಂಥ ಒಂದು ವಿಷಯ ಮುಚ್ಚಿಟ್ಟು ನಾನು ಮನೇಲಿ ತೋರಿಸೋ ಇನ್ನೊಬ್ಬ ಹುಡುಗನ ಮದುವೆ ಆಗೋಕ್ಕಾಗುತ್ತಾ? ಒಂದು ವೇಳೆ ಈ ವಿಷಯ ಮುಚ್ಚಿಟ್ಟು ಮದುವೆ ಆದರೂ ಅದು ಆ ಹುಡುಗನ ಮಾಡೋ ದ್ರೋಹ ಆಗಲ್ವಾ? ನಾನು ಯಾವ ವಿಷಯದಲ್ಲೂ ಮುಂಚಿನ ಥರ ಇರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ.
ಹೀಗಾಗಿದ್ದನ್ನ ಎಷ್ಟೇ ಮರಿಬೇಕು ಅಂತ ನಾನು ಅಂದ್ಕೊಂಡ್ರು ಅದಾಗೋದಿಲ್ಲ ಅಜ್ಜಿ. ಇನ್ನು ನಾನು ಮೊದಲಿನ ಸಾಕ್ಷಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕೊರಗ್ತಾ ಸಾಯಕ್ಕಿಂತ ಒಂದೇ ಸಲ ಸಾಯೋದು ವಾಸಿ. ಹೌದು, ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಮಾಡ್ತಿದ್ಯಾ? ಅದು ಫ್ಯಾನ್. ಬಂದೇ ಇರೋ. ಸಾಕ್ಷಿ, ಏನ್ ಮಾಡ್ತಿದ್ದೆ? ದುಪ್ಪಟನ ಕಾಕಲ್ಲಾಗ್ತಿದ್ದೆ? ಅದು ಫ್ಯಾನ್ ತಿರುಗ್ತಿರ್ಲಿಲ್ಲ. ಫ್ಯಾನ್ ತಿರುಗ್ತಿರ್ಲಿಲ್ವಾ? ಸ್ವಿಚ್ ಆನ್ ಆಗಿರ್ತಾನೆ ಫ್ಯಾನ್ ಆನ್ ಆಗೋದು. ಫ್ಯಾನ್ ಆನ್ ಮಾಡ್ಬೇಕಲ್ಲ ಶೋಭಾ. ಫ್ಯಾನ ಆನ್ ಮಾಡಿದ್ದಲ್ಲ ನಾನು. ನೀನೆಲ್ಲೋ ಮರ್ತಿದ್ಯಾ ಅನ್ಸುತ್ತೆ. ಮರ್ತಿದ್ದೀನ? ಸಾಕ್ಷಿ, ಇನ್ನ ಈ ಪರಿಸ್ಥಿತಿಗೆ ತಂದಿದ್ಯಾರೋ? ಹೇಳು ಸಾಕ್ಷಿ, ನಿನ್ ಕಣ್ಣಲ್ಲಿ ಕಣ್ಣೀರ್ ಬರ್ತಿದ್ಯಾರೋ? ನಾನು ಅವಳಿಗೆ ತುಂಬ ಸಲ ಕೇಳಿದ್ದೀನಿ ಕಣೋ, ಅವಳು ಬಾಯೇ ಬಿಡ್ತಾ ಇಲ್ಲ. ನೀನ್ ಹೇಳ್ದೆ ಹೋದ್ರು ಅವ್ನು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರು? ರಂಜಿತ್ ತಾನೆ. ನನಗೆಲ್ಲ ಗೊತ್ತು ಸಾಕ್ಷಿ. ಆ ರಂಜಿತ್ ನಿನ್ನ ಟಚ್ ಮಾಡ್ದ, ಅದಕ್ಕೆ ನೀ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು. ಆ ಲೋಫರ್ನ ನಾನು ಇವತ್ತು ಸುಮ್ಮನೆ ಬಿಡಲ್ಲ. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ಇವತ್ತು ಹೋಗಿ ಅವನ್ನ ಪೀಸ್ ಮಾಡದೆ. ನಿಮ್ಗೆ ಅವಮಾನ ಮಾಡಿದ್ದ ರಂಜಿತ್ನ ಕೊಚ್ಚಾಕ್ದೆ ನಮ್ಮ ಮನೆಗೆ ಬರಲ್ಲ ಇವತ್ತು. ಆದಿ, ಆದಿ ನಿಂತ್ಕೋ. ಆದಿ, ಯಾರು ನನ್ನ ತಡಿಬೇಡಿ. ಆದಿ, ಆದಿ ನಿಂತ್ಕೋ. ಆದಿ, ಆದಿ. ರಂಜಿತ್ಗೆ ಫೋನ್ ಮಾಡಿರೋದೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ನ ವಿಷಯ ಎಲ್ಲ ಆಚೆ ಬಂದ್ಬಿಡುತ್ತೆ. ಅರ್ಪಿತಾ ಆಂಟಿ, ಬೇಗ ಬರ್ತೀರಾ? ಬಂದೆ ಆರ್ಯ. ತಗೋ ಆರ್ಯ. ಆರ್ಯ, ಸಾಕ್ಷಿ ಯಾರಿಗೆ ಫೋನ್ ಮಾಡಿದ್ದಾಳೆ, ಇವಳಿಗೆ ಯಾರು ಫೋನ್ ಮಾಡಿದ್ದಾರೆ, ಅಥವಾ ಹೊಸ ನಂಬರ್ ಯಾವುದೋ ರೀತಿಯ ಚೆಕ್ ಮಾಡಿ. ಹೊಸ ನಂಬರಿಂದ ಯಾವ ಕಾಲು ಬರಲಿಲ್ಲ ಡ್ಯಾಡ್. ಇವಳು ಅನುಷಂಗೆ ಒಂದ್ಸತಿ ಫೋನ್ ಮಾಡಿದ್ದಾಳೆ, ಆದಿತ್ಯಂಗೆ ಒಂದ್ಸತಿ ಫೋನ್ ಮಾಡಿದ್ದಾಳೆ, ಜಾನ್ವಿಂದ ಇವಳಿಗೊಂದ್ಸತಿ ಫೋನ್ ಬಂದಿದೆ ಅಷ್ಟೇ. ಅದು ಸೂಸೈಡ್ ಅಟೆಂಪ್ಟ್ಗೆ ಕಾರಣ ಏನಿರ್ಬೋದು? ರಂಜಿತ್ ಹತ್ರ ಮಾತಾಡೋಣ ಅಂದರೆ ನಂಬರ್ ಬೇರೆ ಇಲ್ಲ. ನಂಗೊತ್ತು ಸರ್ ರಂಜಿತ್ ನಂಬರು 98453. ಇದೇನಾ ಆಂಟಿ? ಡ್ಯಾಡ್ ನಂಬರ್ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳಿದ್ರಿ, ಈಗ ನಂಬರ್ ಬಾಯಲ್ಲಿ ಹಿಡ್ಕೊಂಡಿದ್ದೀರಾ? ಅದು ಅದು ಸಾಕ್ಷಿ ಮನೇಲಿಲ್ವಲ್ಲ, ಆ ಗಾಬರಿನಲ್ಲಿ ನೀವು ನಂಬರ್ ಕೇಳಿದಾಗ ನಂಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟೆ. ಆ್ಯಕ್ಚುಲಿ ಶಿಶು ವಿಹಾರದ ವಿಚಾರವಾಗಿ ರಂಜಿತ್ಗೆ ನಾನು ಅವಾಗವಾಗ ಕಾಲ್ ಮಾಡ್ತಿದ್ನಲ್ಲ, ಹಾಗಾಗಿ ರಂಜಿತ್ ನಂಬರ್ ನಂಗೆ ಗೊತ್ತಿತ್ತು. ಸರಿ, ನಂಬರ್ ಹೇಳ ಇನ್ನೊಂದ್ಸಲ. 98453. ಆರ್ಯ, ನಾನು ನಾಳೆ ರಂಜಿತ್ ಹತ್ರ ಮಾತಾಡ್ತೀನಿ. ಸಾಕ್ಷಿ, ಸಾಕ್ಷಿ, ಸಾಕ್ಷಿ,
ಏನಾಯ್ತು ಸಾಕ್ಷಿ? ಕೆಟ್ಕಂಡ್ಬಿಡ್ತಾನೆ ನೋಡು, ನಾವೆಲ್ಲ ಇಲ್ಲೇ ಇದ್ದೀವಿ. ಸಾಕ್ಷಿ, ಹೆದರ್ಕೋಬೇಡ ಪುಟ. ನೋಡು, ನಾವ್ಯಾರು ನಿನ್ನನ್ನು ಯಾಕೆ ಹೀಗೆ ಮಾಡಿಕೊಂಡೆ ಅಂತ ಕೇಳಲ್ಲ, ನೀನಾಗೆ ಹೇಳೋ ತನಕ. ಆದಿಗೂ ಹೇಳಿಬಿಟ್ಟಿದ್ದೀವಿ, ಅವ್ನು ಯಾವತ್ತೂ ನಿನಗೆ ಕೇಳಬಾರ್ದು ಅಂತ. ಸರಿ ಎದ್ದೇಳು, ಇದೆ ಅಂತೀನಿ.